ಒಮ್ಮೆ ಊಹಿಸ್ಕೊಳ್ಳೋಣ, ಆ, ಕೊರೆಯುವ ಚಳಿ, ಸುತ್ತಲೂ ಕೇವಲ ಹೆಪ್ಪುಗಟ್ಟಿದ ಹಿಮದ ಮರುಭೂಮಿ, ತಲೆ ಕೂದಲಿಗೆ ಒಂದು ಶಾಶ್ವತವಾದ ಅಂಟಿನಿಂದ ಅಂದ್ರೆ ಆ ಪರ್ಮನೆಂಟ್ ಸ್ಯಾಪ್ನಿಂದ ಒಂದು ಸತ್ತ ಬೃಹತ್ ಡಯರ್ ತೋಳದ ತಲೆಯನ್ನು ಅಂಟಿಸಲಾಗಿದೆ. ಅರೆ, ಎಂಥ ಭೀಕರ ದೃಶ್ಯ ಅಲ್ವಾ? ಅಂದ್ರೆ ಆ ಸತ್ತ ಪ್ರಾಣಿಯ ಮುಖ ತಲೆಯ ಮೇಲೆ ಕೂತು ಇಡೀ ಜಗತ್ತಿಗೆ ಒಂದು ವೈಫಲ್ಯವನ್ನು ಸಾರುತ್ತಿರುವಂತೆ ಅನ್ಸುತ್ತೆ. ಹೌದು, ಖಂಡಿತ. ಈ ಭೀಕರವಾದ ಪ್ಲಾನೆಟರಿ ಐಸೇಜ್ನಲ್ಲಿ, ಅಂದ್ರೆ ಸಂಪೂರ್ಣ ಗ್ರಹವೇ ಮಂಜುಗಡ್ಡೆಯಿಂದ ಆವೃತವಾದ ಯುಗದಲ್ಲಿ, ಇದು ಕೇವಲ ಒಂದು ಶಿಕ್ಷೆ ಅಲ್ಲ. ಇದು ಖಚಿತವಾದ ಮರಣದಂಡನೆ. ನಿಜ, ಒಂಥರ ರಕ್ತ ಹೆಪ್ಪುಗಟ್ಟಿಸುವ ಪ್ರಪಂಚ ಇದು. ಹೌದು, ನಾವಿಂದು ಇಂಥ ಒಂದು ಪ್ರಪಂಚದೊಳಗೆ ಇಳಿಯಲಿದ್ದೇವೆ. ಆದರೆ ಈ ಕಥೆಯ ಆಳಕ್ಕೆ ಹೋಗುವ ಮುನ್ನ ಇಂತಹ ಅದ್ಭುತವಾದ ಜಗತ್ತನ್ನು ಸೃಷ್ಟಿಸಿದ ಮೂಲ ಬರಹಗಾರರಾದ ವಿನ್ಸೆಂಟ್ ಅವರನ್ನು ನಾವು ವಿಶೇಷವಾಗಿ ಪ್ರಶಂಸಿಸಲೇಬೇಕು. ಖಂಡಿತವಾಗಿಯೂ. ವಿನ್ಸೆಂಟ್ ಅವರ ಕಲ್ಪನಾ ಶಕ್ತಿ ನಿಜಕ್ಕೂ ಅಸಾಧಾರಣವಾದದ್ದು ಅಲ್ವಾ? ಕಥೆಯ ವೇಗ ಆಗಿರ್ಬೋದು, ಅಥವಾ ಪ್ರತಿ ವಾಕ್ಯದಲ್ಲೂ ಓದುಗರನ್ನು ಹಿಡಿದಿಡುವ ಅವರ ಶೈಲಿ ನಮ್ಮನ್ನು ಅಕ್ಷರಶಃ ಆ ಚಳಿಯ ನಡುವೆ ನಿಲ್ಲುವಂತೆ ಮಾಡುತ್ತೆ. ಅವರ ಈ ಕೃತಿಯ ಹೆಸರು ದ ಪೈರೈಟ್ ಕೋವೆನೆಂಟ್. ಅದ್ಭುತವಾದ ಕೃತಿ. ವಿನ್ಸೆಂಟ್ ಅವರ ಬರವಣಿಗೆಯ ಶಕ್ತಿ ಇರೋದು ಕೇವಲ ಭೀಕರ ವಾತಾವರಣದ ವರ್ಣನೆಯಲ್ಲಿ ಮಾತ್ರ ಅಲ್ಲ. ಅವರು ಸೃಷ್ಟಿಸಿರುವ ಪಾತ್ರಗಳ ಮಾನಸಿಕ ತೊಳಲಾಟಗಳು ಕೂಡ ಆ ಹಿಮದಷ್ಟೇ ಕಠಿಣವಾಗಿವೆ. ನಿಜ. ಬದುಕಲು ಮನುಷ್ಯ ಯಾವ ಹಂತಕ್ಕಾದ್ರೂ ಹೋಗಬಹುದು, ಎಂತಹ ಸವಾಲನ್ನಾದ್ರೂ ಎದುರಿಸಬಹುದು ಅನ್ನೋದನ್ನ ಅವರು ಅತ್ಯಂತ ನೈಜವಾಗಿ ಕಟ್ಟಿಕೊಡ್ತಾರೆ. ನಮ್ಮ ಇಂದಿನ ಈ ಆಳವಾದ ವಿಶ್ಲೇಷಣೆಯ ಧ್ಯೇಯೋದ್ದೇಶ ಕೂಡ ಅದೇ ಆಗಿದೆ. ವಿನ್ಸೋ ಎಂಬ ಹದಿಹರೆಯದ ಸಾಮಾನ್ಯ ಕುರುಬನೊಬ್ಬ ತನ್ನ ಕ್ರೂರ ಯಜಮಾನನ ಅಸಾಧ್ಯವಾದ ಷರತ್ತುಗಳನ್ನು ಪೂರೈಸಲು ಹೋಗಿ ಹೇಗೆ ಒಂದು ಅನಿರೀಕ್ಷಿತ ಹೊಸ ಆವಿಷ್ಕಾರಕ್ಕೆ ಕಾರಣನಾಗ್ತಾನೆ ಎಂಬುದನ್ನು ಅರ್ಥಮಾಡಿಕೊಳ್ಳುವುದು ನಮ್ಮ ಗುರಿ. ಹೌದು, ವಿನ್ಸೋನ ಪಾತ್ರದ ಮೂಲಕ ಇಡೀ ಕಥೆ ತೆರೆದುಕೊಳ್ಳುತ್ತೆ. ಕಥೆಯ ಆರಂಭದಲ್ಲಿಯೇ ವಿನ್ಸೋನ ದಿನನಿತ್ಯದ ಹೋರಾಟ ನಮಗೆ ಪರಿಚಯ ಆಗುತ್ತೆ. ನೋಡಿ, ಈ ಕಠಿಣ ಹಿಮಯುಗದಲ್ಲಿ ಆತ 64 ಪ್ರೋಟೋವಿಸ್ ಮತ್ತು 16 ಅರಾಕ್ಸ್ ಪ್ರಾಣಿಗಳನ್ನು ಕಾಯುವ ಜವಾಬ್ದಾರಿ ಹೊತ್ತಿದ್ದಾನೆ. ಈ ಅರಾಕ್ಸ್ಗಳು ಆಧುನಿಕ ಕುರಿ ಮತ್ತು ಹಸುಗಳ ಪ್ರಾಚೀನ ಪೂರ್ವಜರಿದ್ದಂತೆ ಅಲ್ವಾ? ಹೌದು, ಸರಿಯಾಗಿ ಹೇಳಿದ್ರಿ. ಅವನ ಯಜಮಾನ ಅತ್ಯಂತ ಕ್ರೂರ. ಒಂದೇ ಒಂದು ಪ್ರಾಣಿ ನಾಪತ್ತೆ ಆದರೂ ಆ ಯಜಮಾನನ ಭಯಾನಕ ಕೋಪವನ್ನು ಎದುರಿಸಬೇಕಾಗುತ್ತೆ. ಆ ಹಿಮಗಟ್ಟಿದ ಪ್ರಪಂಚದಲ್ಲಿ ಪ್ರಾಣಿಗಳನ್ನು ಕಾಯುವುದಂದ್ರೆ ಕೇವಲ ಅವುಗಳನ್ನು ಮೇಯಿಸೋದಲ್ಲ, ಅದು ಜೀವದ ಜೊತೆಗಿನ ಜೂಜಾಟ. ಖಂಡಿತ. ಅಲ್ಲಿನ ಪರಿಸರ ಎಷ್ಟೊಂದು ಪ್ರತಿಕೂಲವಾಗಿದೆ ಅಂದ್ರೆ ಪ್ರತಿದಿನವೂ ಒಂದು ಯುದ್ಧವೇ ಸರಿ. ಯಜಮಾನನ ಕ್ರೂರತೆ ಕೇವಲ ಅವನ ಸ್ವಭಾವದಿಂದ ಬಂದಿದ್ದಲ್ಲ, ಮತ್ತೆ ಅದು ಆ ವಾತಾವರಣದಲ್ಲಿ ಬದುಕುಳಿಲೇಬೇಕೆಂಬ ಒಂದು ತೀವ್ರ ಹತಾಶೆಯಿಂದ ಹುಟ್ಟಿರುವಂತಹದ್ದು. ವಾವ್, ಅದು ಆಳವಾದ ಮಾತು. ಆದರೆ ಈ ಹತಾಶೆ ಒಂದು ವಿಚಿತ್ರವಾದ ನಿಯಮಕ್ಕೆ ಕಾರಣವಾಗಿದೆ. ಪ್ರಕೃತಿಯ ವಿಕೋಪಗಳಾದ ಹಿಮಪಾತ ಮತ್ತು ಪ್ರವಾಹಗಳ ರಾತ್ನಿಂದ ತಪ್ಪಿಸಿಕೊಳ್ಳಲು ಆ ಬುಡಕಟ್ಟು ಜನಾಂಗವು ಪ್ರತಿ ಹುಣ್ಣಿಮೆಯಂದು ಪ್ರೋಟೋವಿಸ್ ಮತ್ತು ಅರಾಕ್ಸ್ ನಡುವೆ ನಿಖರವಾಗಿ 1.4 ಅನುಪಾತವನ್ನು ಕಾಪಾಡಿಕೊಳ್ತದೆ. ಅಂದ್ರೆ 16 ಅರಾಕ್ಸ್ ಮತ್ತು 64 ಪ್ರೋಟೋವಿಸ್. ಹೌದು, ಅದೇ ಲೆಕ್ಕ. ಅವರ ಪ್ರಕಾರ ಈ ಪವಿತ್ರ ಸಮತೋಲನವೇ ಅವರನ್ನು ಪ್ರಕೃತಿಯ ರಾತ್ನಿಂದ ಪಾರು ಮಾಡುತ್ತಿರುವುದು ಅಂತ. ಇಲ್ಲಿ ನಾನು ಒಂದು ವಿಚಾರವನ್ನು ಪ್ರಶ್ನಿಸಲು ಬಯಸ್ತೇನೆ. ಹೇಳಿ. ಹಿಮಪಾತ ಅಥವಾ ಪ್ರವಾಹ ಬಂದ್ರೆ ಪ್ರಾಣಿಗಳ ಸಂಖ್ಯೆ 1.4 ಇದ್ರೇನೋ ಅಥವಾ 1.5 ಇದ್ರೇನೋ, ಅಂದ್ರೆ ಇದು ಕೇವಲ ಭಯದಿಂದ ಹುಟ್ಟಿಕೊಂಡ ಒಂದು ಕುರುಡು ನಂಬಿಕೆ ಅಂತ ಅನ್ಸುತ್ತಾ? ಅಥವಾ ಇಂತಹ ಕಠಿಣ ಹಿಮಯುಗದಲ್ಲಿ ಲಭ್ಯವಿರುವ ಅತ್ಯಂತ ಸೀಮಿತ ಸಂಪನ್ಮೂಲಗಳನ್ನು ನಿರ್ವಹಿಸಲು ರೂಪಿಸಲಾದ ಒಂದು ಕಟ್ಟುನಿಟ್ಟಿನ ವೈಜ್ಞಾನಿಕ ಲೆಕ್ಕಾಚಾರ ಇರಬಹುದಾ? ನೋಡಿ, ಈ ಪ್ರಶ್ನೆ ಕಥೆಯ ಆಳವಾದ ಆಯಾಮವನ್ನು ತೆರೆಯುತ್ತೆ. ಮೇಲ್ನೋಟಕ್ಕೆ ಇದು ಮೂಢನಂಬಿಕೆಯಂತೆ ಕಾಣಿಸುತ್ತೆ, ನಿಜ. ಹೌದು, ಹಾಗೆ ಅನ್ಸೋದು. ಆದರೆ ಇದರ ಒಳಗೆ ಅತ್ಯಂತ ಕಠಿಣವಾದ ಜೀವಶಾಸ್ತ್ರೀಯ ಮತ್ತು ಪರಿಸರ ವಿಜ್ಞಾನದ ಗಣಿತ ಅಡಗಿದೆ. ಓ, ಹೌದಾ? ಹೌದು. ಆ ಪ್ಲಾನೆಟರಿ ಐಸ್ ಏಜ್ನಲ್ಲಿ ಮೇವು ಅಂದ್ರೆ ಹುಲ್ಲು ಅತ್ಯಂತ ವಿರಳ. ಅರಾಕ್ಸ್ಗಳು ಬೃಹತ್ ಗಾತ್ರದ ಪ್ರಾಣಿಗಳು, ಅವುಗಳಿಗೆ ಅಗಾಧ ಪ್ರಮಾಣದ ಆಹಾರ ಬೇಕಾಗುತ್ತೆ. ಪ್ರೋಟೋವಿಸ್ಗಳು ಚಿಕ್ಕವು. ಸರಿ. ಇಲ್ಲೊಂದು ಪ್ರಶ್ನೆ ಬರ್ಬೋದು, ಅರಾಕ್ಸ್ಗಳನ್ನ ಸಂಪೂರ್ಣವಾಗಿ ಬಿಟ್ಟು ಕೇವಲ ಕಡಿಮೆ ಆಹಾರ ತಿನ್ನುವ ಪ್ರೋಟೋವಿಸ್ಗಳನ್ನ ಮಾತ್ರ ಸಾಕಿಬಾರ್ದೇಕೆ ಅಂತ. ಹೌದು, ನಂಗೂ ಅದೇ ಅನಿಸ್ತು. ಯಾಕೆ ಹಾಗೆ ಮಾಡಬಾರ್ದು? ಯಾಕಂದ್ರೆ ಅರಾಕ್ಸ್ಗಳು ತಮ್ಮ ಬೃಹತ್ ಶರೀರದಿಂದ ಅಪಾರ ಪ್ರಮಾಣದ ಉಷ್ಣತೆಯನ್ನು ಅಂದ್ರೆ ಶಾಖವನ್ನು ಉತ್ಪಾದಿಸುತ್ತವೆ. ಆ ಭೀಕರ ಚಳಿಯಲ್ಲಿ ಹಿಂಡಿನ ಇತರ ಪ್ರಾಣಿಗಳಿಗೆ ಮತ್ತು ಕುರುಬರಿಗೆ ಆ ಉಷ್ಣತೆ ಅತ್ಯಗತ್ಯ. ಅರೆ, ಅಂದ್ರೆ
ಈ 1.4 ಅನುಪಾತವು ಒಂದು ರೀತಿಯ ಬದುಕುಳಿಯುವ ಆರ್ಥಿಕ ಬಜೆಟ್ ಇದ್ದಂತೆ ಅಂತಾಯ್ತು. ನಿಖರವಾಗಿ. ಉಷ್ಣತೆಗಾಗಿ ಅರೋಕ್ಸ್ಗಳು ಬೇಕು. ಆದರೆ ಅವುಗಳ ಸಂಖ್ಯೆ ಹೆಚ್ಚಾದ್ರೆ ಲಭ್ಯವಿರುವ ಸ್ವಲ್ಪ ಮೇವು ಕೂಡ ಬೇಗನೆ ಮುಗಿದುಹೋಗಿ ಇಡೀ ಹಿಂಡು ಹಸಿವಿಂದ ಸಾಯುತ್ತದೆ. ಹೌದು, ಅದೇ ಅಪಾಯ. ಅದೇ ರೀತಿ ಅರೋಕ್ಸ್ಗಳ ಸಂಖ್ಯೆ ಕಡಿಮೆಯಾದ್ರೆ ಹಿಂಡಿಗೆ ಸಾಕಷ್ಟು ಉಷ್ಣತೆ ಸಿಗದೆ ಆ ಚಳಿಯಲ್ಲಿ ಹೆಪ್ಪುಗಟ್ಟಿ ಸಾಯುತ್ತವೆ. ಎಕ್ಸಾಕ್ಟ್ಲಿ. ಇದನ್ನೇ ನಾವು ಅತ್ಯಂತ ಸೂಕ್ಷ್ಮವಾದ ಇಕೋಲಾಜಿಕಲ್ ಬ್ಯಾಲೆನ್ಸ್ ಅಂತ ಕರೀಬಹುದು. ವಾವ್, ಇದು ನಿಜಕ್ಕೂ ಆಶ್ಚರ್ಯ ಮೂಡಿಸುತ್ತೆ. ಆ ಬುಡಕಟ್ಟಿನ ನಾಯಕರಿಗೆ ಈ ವೈಜ್ಞಾನಿಕ ಸಮತೋಲನದ ಅರಿವಿದ್ದಿರಬಹುದು ಅಥವಾ ಇಲ್ಲದಿರಬಹುದು. ಆದ್ರೆ ಸಾಮಾನ್ಯ ಜನರಿಗೆ ಈ ಕ್ಲಿಷ್ಟಕರವಾದ ಲೆಕ್ಕಾಚಾರವನ್ನು ವಿವರಿಸುವ ಬದಲು ಅವರು ಇದನ್ನ ಪ್ರಕೃತಿಯ ರ್ಯಾಥ್ ಎಂಬ ಭಯದ ಮುಖವಾಡದ ಅಡಿಯಲ್ಲಿ ತಂದಿದ್ದಾರೆ. ಅಂದ್ರೆ ಭಯವಿದ್ದಾಗ ಮಾತ್ರ ಜನರು ನಿಯಮಗಳನ್ನು ಚಾಚು ತಪ್ಪದೆ ಪಾಲಿಸ್ತಾರೆ ಅಂತ. ಹೌದು. ಲೈಕ್ ಒಂದು ಸಣ್ಣ ಲೆಕ್ಕಾಚಾರ ತಪ್ಪಿದ್ರೂ ಇಡೀ ಬುಡಕಟ್ಟಿನ ವಿನಾಶ ಖಚಿತ ಅನ್ನೋದು ಅವರಿಗೆ ಗೊತ್ತು. ಆ ಭಯ ಮತ್ತು ನಿಯಮದ ತೂಗುಕತ್ತಿಯ ಕೆಳಗೆ ವಿನ್ಸೋ ಬದುಕುತ್ತಿದ್ದಾನೆ. ಆದರೆ ದುರದೃಷ್ಟವಶಾತ್ ಒಂದು ದಿನ ಬೇಲೆಯೊಂದು ಮುರಿದು ಬಿದ್ದ ಕಾರಣ 3 ಪ್ರೋಟೋವಿಸ್ಗಳು ನಾಪತ್ತೆಯಾಗ್ತವೆ. ಆ ಪವಿತ್ರ ಸಮತೋಲನ ಈಗ ಮುರಿದು ಬಿದ್ದಿದೆ. ಖಂಡಿತ. ಯಜಮಾನನ ಭಯಾನಕ ಕೋಪ ವಿನ್ಸೋನ ಮೇಲೆ ಹೇಗೆ ಎರಗುತ್ತದೆ ಎಂದ್ರೆ ಅದು ಕೇವಲ ದೈಹಿಕ ಶಿಕ್ಷೆಯಲ್ಲ. ಆತ ವಿನ್ಸೋವಿನ ತಲೆ ಕೂದಲಿಗೆ ಶಾಶ್ವತವಾದ ಅಂಟಿನಿಂದ, ಅಂದ್ರೆ ಆ ಪರ್ಮನೆಂಟ್ ಸ್ಯಾಪ್ ಬಳಸಿ ಸತ್ತ ಡೈರ್ ತೋಳದ ತಲೆಯನ್ನು ಅಂಟಿಸ್ತಾನೆ. ಕೇಳೋದಕ್ಕೆ ಒಂಥರ ಭಯ ಆಗುತ್ತೆ. ಹೌದು. ಅದರೊಂದಿಗೆ ಕೇವಲ ಒಂದು ಮರದ ದೊಂಡೆಯನ್ನು ನೀಡಿ ಮುಂದಿನ ಹುಣ್ಣಿಮೆಯೊಳಗೆ 3 ಪ್ರೋಟೋವಿಸ್ಗಳನ್ನು ತಂದು ಪವಿತ್ರ ಸಮತೋಲನವನ್ನು ಕಾಪಾಡುವಂತೆ ಎಚ್ಚರಿಸುತ್ತಾನೆ. ಹುಣ್ಣಿಮೆಗೆ ಕೇವಲ 2 ದಿನಗಳು ಮಾತ್ರ ಬಾಕಿಯಿವೆ. ಆ ಶಿಕ್ಷೆಯ ಹಿಂದಿರುವ ಕ್ರೂರತೆಯನ್ನು ನಾವು ಸ್ವಲ್ಪ ಆಳವಾಗಿ ವಿಶ್ಲೇಷಿಸಬೇಕು. ಆ ಪರ್ಮನೆಂಟ್ ಸ್ಯಾಪ್ ಕೇವಲ ಕೂದಲಿಗೆ ಅಂಟಿಕೊಳ್ಳುವುದಿಲ್ಲ, ಅದು ಅವನ ಅಸ್ತಿತ್ವಕ್ಕೆ ಅಂಟಿಕೊಂಡ ಒಂದು ಕಳಂಕ. ನಿಜ. ಆ ಸತ್ತ ಡಯರ್ ತೋಳದ ತಲೆ ಒಂದು ಅಪಾಯದ ಘಂಟೆ ಇದ್ದಂತೆ. ಯಜಮಾನನ ಉದ್ದೇಶ ಕೇವಲ ವಿನ್ಸೋಗೆ ನೋವು ನೀಡುವುದಲ್ಲ, ಬದಲಾಗಿ ಆತನನ್ನು ಇಡೀ ಸಮಾಜದಿಂದ ಪ್ರತ್ಯೇಕಿಸುವುದು. ಸಮಾಜದಿಂದ ದೂರ ತಳ್ಳುವುದು. ಹೌದು. ಆ ಐಸೇಜ್ನಲ್ಲಿ ಒಂಟಿಯಾಗಿರುವುದು ಸಾವಿಗೆ ಸಮಾನ. ಆ ತೋಳದ ತಲೆಯನ್ನು ಹೊತ್ತುವನು, ನಿಯಮ ಮುರಿದವನು, ವಿಫಲನಾದವನು ಎಂಬ ಸಂದೇಶವನ್ನು ಅದು ಇಡೀ ಜಗತ್ತಿಗೆ ಸಾರುತ್ತದೆ. ಇದು ವಿನ್ಸೋನ ಪ್ರಯಾಣವನ್ನು ನರಕಕ್ಕೆ ಸಮಾನವಾಗಿಸುತ್ತದಲ್ವಾ? ಯಾರು ತಾನೇ ಇಂತಹ ಕಳಂಕ ಹೊತ್ತುವನಿಗೆ ಸಹಾಯ ಮಾಡಲು ಸಾಧ್ಯ? ಯಾರೂ ಮಾಡಲ್ಲ. ಆತನ ಪ್ರಯಾಣದ ಉದ್ದಕ್ಕೂ ನಾವಿದನ್ನು ಕಾಣ್ತೇವೆ. ಆ 2 ದಿನಗಳ ಗಡುವಿನಲ್ಲಿ ಅವನು ಹೋದ ಹಳ್ಳಿಗಳಲ್ಲೆಲ್ಲ ಜನರು ಅವನನ್ನು ಕೇವಲ ಓಡಿಸುವುದಷ್ಟೇ ಅಲ್ಲ, ಸ್ಥಳೀಯ ಕುರುಬರು ಅವನ ಮೇಲೆ ಭೌತಿಕವಾಗಿ ದಾಳಿ ಮಾಡ್ತಾರೆ. ಆತ ಒಂದು ಪೂರ್ಣ ದಿನದ ಕಠಿಣ ಪ್ರಯಾಣದ ನಂತರ ಗುಲೋಟೋ ಬುಡಕಟ್ಟಿನ ನಿರ್ಜನ ಬೀದಿಗಳನ್ನು ತಲುಪಿದಾಗಲೂ ಅಲ್ಲಿನ ಕುರುಬರು ಮೌನವಾಗಿ ಅಸಹಾಯಕತೆ ತೋರುತ್ತಾರಷ್ಟೆ. ಹೌದು, ಗುಲೋಟೋ ಕೂಡ ಕಷ್ಟದಲ್ಲಿರುತ್ತೆ. ಇಲ್ಲಿ ನನಗೆ ಆಶ್ಚರ್ಯವಾಗುವುದು ಆ ಕುರುಬರ ಪ್ರತಿಕ್ರಿಯೆ. ಅವರು ಯಾಕೆ ಅಷ್ಟೊಂದು ನಿರ್ಧಯರಾಗಿದ್ದಾರೆ? ಕನಿಷ್ಠ ಸ್ವಲ್ಪ ಕರುಣೆ ತೋರಬಹುದಿತ್ತಲ್ವಾ? ನೋಡಿ, ಕರುಣೆ ಎಂಬುದು ಸಂಪನ್ಮೂಲಗಳು ಹೇರಳವಾಗಿರುವಾಗ ಹುಟ್ಟುವ ಒಂದು ಭಾವನೆ. ಆ ಕಠಿಣ ಪರಿಸ್ಥಿತಿಯಲ್ಲಿ ಕರುಣೆ ತೋರಿಸುವುದು ಒಂದು ಐಷಾರಾಮಿ. ಅದನ್ನ ಭರಿಸುವ ಶಕ್ತಿ ಯಾರಿಗೂ ಇಲ್ಲ. ಅದು ನಿಜ. ಪ್ರತಿಯೊಬ್ಬರೂ ತಮ್ಮದೇ ಆದ ಪವಿತ್ರ ಸಮತೋಲನವನ್ನು ಕಾಯ್ದುಕೊಳ್ಳಲು ಹೆಣಗಾಡುತ್ತಿರ್ತಾರೆ. ತಮ್ಮ ಹಿಂಡಿನಿಂದ ಒಂದೇ ಒಂದು ಪ್ರಾಣಿಯನ್ನ ಆ ವಿಚಿತ್ರ ರೂಪದ ಕಳಂಕ ಹೊತ್ತ ಯುವಕನಿಗೆ ನೀಡಿದರೆ ಅವರ ಸ್ವಂತ ಅಸ್ತಿತ್ವವೇ ಅಪಾಯಕ್ಕೆ ಸಿಲುಕ್ತದೆ. ಅಂದ್ರೆ ಆ ಮೌನ ಮತ್ತು ಅಸಹಾಯಕತೆ ಕೇವಲ ವಿನ್ಸೋನ ಬಗ್ಗೆ ಅಲ್ಲ, ಅದು ಅವರದೇ ಆದ ಅಭದ್ರತೆಯ ಪ್ರತಿಬಿಂಬ ಅಂತೀರಾ? ಖಂಡಿತ. ಅವರು ತಮ್ಮ ಅಸಹಾಯಕತೆಯನ್ನೇ ಮೌನದ ಮೂಲಕ ತೋರಿಸ್ತಿದ್ದಾರೆ. ಎಲ್ಲ ದಾರಿಗಳು ಮುಚ್ಚಿ ಹೋದಾಗ ಆ ಗುಲೋಟೋ ಪ್ರದೇಶದಲ್ಲಿಯೇ ಒಂದು ಅನಿರೀಕ್ಷಿತ ತಿರುವು ಎದುರಾಗುತ್ತದೆ. ಲಿನ್ಸಾ ಎಂಬ ಹೆಸರಿನ ಸುಂದರ ನಿಗೂಢ ಹುಡುಗಿಯೊಬ್ಬಳು ಅವನನ್ನು ಒಂದು ಏಕಾಂತ ಸ್ಥಳಕ್ಕೆ ಕರೆಯುತ್ತಾಳೆ. ಹೌದು, ಅವಳ ಪ್ರವೇಶ ಕಥೆಗೆ ಹೊಸ ಆಯಾಮ ಕೊಡುತ್ತೆ. ಇದು ವಿನ್ಸೋಗೆ ಸಿಕ್ಕ ಕೊನೆ ಆಶಾಕಿರಣಲ್ವಾ? ಅವಳ ಬಳಿ ಪ್ರೋಟೋವಿಸ್ಗಳಿವೆ ಮತ್ತು ಅವಳು 3 ಪ್ರೋಟೋವಿಸ್ಗಳನ್ನು ಮಾರಲು ಒಪ್ಪುತ್ತಾಳೆ. ಆದ್ರೆ ಅವಳು ಕೇಳುವ ಬೆಲೆ ಪ್ರಾಣಿಗಳಲ್ಲ ಅಥವಾ ಆಯುಧಗಳಲ್ಲ. ಕರೆಕ್ಟ್. ಇತ್ತೀಚಿನ ಪ್ರವಾಹದಿಂದಾಗಿ ಅವಳ ಬುಡಕಟ್ಟಿನ ಉರುವಲು ಮತ್ತು ಉಪಕರಣಗಳು ಸಂಪೂರ್ಣವಾಗಿ ನಾಶವಾಗಿವೆ. ಹಾಗಾಗಿ ಅವಳು ಬೆಂಕಿ ಹೊತ್ತಿಸಲು ಒಂದು ಹೊಸ ಅಸಂಪ್ರದಾಯಿಕ ಮತ್ತು ನವೀನ ವಿಧಾನವನ್ನು, ಅಂದ್ರೆ ಇನೋವೇಟಿವ್ ಮೆಥಡ್ ಅನ್ನು ತನಗೆ ಕಲಿಸಿಕೊಡುವಂತೆ ಷರತ್ತು ವಿಧಿಸುತ್ತಾಳೆ. ಈ ಷರತ್ತು ಅತ್ಯಂತ ಕುತೂಹಲಕಾರಿಯಾಗಿದೆ. ಲಿನ್ಸಾ ಯಾಕೆ ಕೇವಲ ಬೆಂಕಿ ಕೇಳುತ್ತಿಲ್ಲ, ಬದಲಾಗಿ ಒಂದು ಇನೋವೇಟಿವ್ ಮೆಥಡ್ ಅನ್ನೇ ಕೇಳುತ್ತಿದ್ದಾಳೆ ಅನ್ನೋದು ಮುಖ್ಯ. ಹೌದು, ಯಾಕೆ? ಪ್ರವಾಹದಿಂದಾಗಿ ಎಲ್ಲವೂ ಒದ್ದೆಯಾಗಿದೆ. ಮಂಜುಗಡ್ಡೆಯ ವಾತಾವರಣದಲ್ಲಿ ಸಾಮಾನ್ಯ ಮರದ ತುಂಡುಗಳನ್ನು ಉಜ್ಜಿ ಬೆಂಕಿ ಹೊತ್ತಿಸುವುದು ಅಸಾಧ್ಯವಾಗಿರಬಹುದು.
ಅವಳಿಗೆ ಆ ಪರಿಸರವನ್ನು ಮೀರಿ ನಿಲ್ಲಬಲ್ಲ ಎಂತಹ ಪ್ರತಿಕೂಲ ಪರಿಸ್ಥಿತಿಯಲ್ಲೂ ಬೆಂಕಿ ಸೃಷ್ಟಿಸಬಲ್ಲ ತಂತ್ರಜ್ಞಾನದ ಅಗತ್ಯವಿದೆ. ಓ, ಲೈಕ್ ಅವಳು ಕೇವಲ ವಸ್ತುವನ್ನು ಕೇಳುತ್ತಿಲ್ಲ, ಜ್ಞಾನವನ್ನು ಕೇಳುತ್ತಿದ್ದಾಳೆ. ಜ್ಞಾನ. ಆದ್ರೆ ಆ ಜ್ಞಾನವನ್ನು ನೀಡಲು ವಿನ್ಸೋನ ಬಳಿ ಏನಿದೆ? ಆತನ ತಲೆ ಮೇಲೆ ಸತ್ತ ತೋಳದ ತಲೆ ಇದೆ, ಕೈಯಲ್ಲಿ ಕೇವಲ ಒಂದು ಮರದ ದೊಣ್ಣೆ ಇದೆ ಮತ್ತು ಸಮಯ ಮರುಳು ಗಡಿಯಾರದಂತೆ ಜಾರಿ ಹೋಗುತ್ತಿದೆ. ಅವನ ಪರಿಸ್ಥಿತಿ ನಿಜಕ್ಕೂ ಶೋಚನೀಯ. ಈ ಅಸಾಧ್ಯವಾದ ಬೇಡಿಕೆಯನ್ನು ಕೇಳಿದ ತಕ್ಷಣ ವಿನ್ಸೋ ತೀವ್ರ ಆಘಾತಕ್ಕೊಳಗಾಗುತ್ತಾನೆ. ಅವನ ಮನಸ್ಸಿನ ಆ ಕ್ಷಣದ ತಳಮಳ ಕಥೆಯಲ್ಲಿ ಅತ್ಯಂತ ಮಾರ್ಮಿಕವಾಗಿ ಮೂಡಿಬಂದಿದೆ. ಆತನ ಮನಸ್ಸು ಕೂಗಿ ಹೇಳುತ್ತದೆ, ಐ ಆಮ್ ನಾಟ್ ಎನ್ ಇನ್ವೆಂಟರ್ ಆರ್ ಅ ಮೆಜಿಷಿಯನ್. ಐ ಆಮ್ ನಾಟ್ ಎನ್ ಇನ್ವೆಂಟರ್ ಆರ್ ಅ ಮೆಜಿಷಿಯನ್. ಹೌದು, ಮತ್ತು ತಕ್ಷಣವೇ ತಾನೇನು ಎಂಬುದರ ಕಟು ವಾಸ್ತವ ಅವನಿಗೆ ಅರಿವಾಗಿ ಹತಾಶೆಯಿಂದ ಹೇಳಿಕೊಡುತ್ತಾನೆ, ಐ ಆಮ್ ಜಸ್ಟ್ ಎ ಶೆಫರ್ಡ್. ಆ ವಾಕ್ಯಗಳು ಕೇವಲ ಒಂದು ಸಾಮಾನ್ಯ ಸಂಭಾಷಣೆಯಲ್ಲ. ಅಂದ್ರೆ ಐ ಆಮ್ ಜಸ್ಟ್ ಎ ಶೆಫರ್ಡ್ ಎಂಬುದು ಆ ಕ್ರೂರ ಯಜಮಾನ ಮತ್ತು ಆ ಕಠಿಣ ಸಮಾಜ ಅವನ ಮನಸ್ಸಿನಲ್ಲಿ ಬಿತ್ತಿರುವ ಒಂದು ಮಾನಸಿಕ ಬೇಲಿ. ಅವನ ಇಡೀ ಬದುಕಿನಲ್ಲಿ ಅವನಿಗೆ ಕೇವಲ ಲೆಕ್ಕ ಮಾಡುವುದನ್ನು, ಪ್ರಾಣಿಗಳನ್ನು ಕಾಯುವುದನ್ನು ಮಾತ್ರ ಕಲಿಸಲಾಗಿದೆ. ಹೌದು, ಅವನ ಜಗತ್ತೇ ಅಷ್ಟು ಚಿಕ್ಕದಾಗಿತ್ತು. ಪ್ರಶ್ನಿಸುವ ಅಥವಾ ಹೊಸದನ್ನು ಸೃಷ್ಟಿಸುವ ಅಧಿಕಾರವನ್ನು ಆತನಿಂದ ಮೊದಲೇ ಕಸಿದುಕೊಳ್ಳಲಾಗಿದೆ. ಆ ಮಾನಸಿಕ ಗುಲಾಮಗಿರಿ ಆತನನ್ನು ಆವಿಷ್ಕಾರಕನಾಗದಂತೆ ತಡೆಯುತ್ತಿದೆ. ಇದು ನಿಜಕ್ಕೂ ಚಿಂತನೆಗೆ ಹಚ್ಚುವ ವಿಷಯ. ಒಬ್ಬ ಮನುಷ್ಯ ತನ್ನ ಮಿತಿಗಳನ್ನು ತಾನೇ ಹೇಗೆ ಒಪ್ಕೊಂಡ್ಬಿಡುತ್ತಾನೆ ಎಂಬುದಕ್ಕೆ ಇದೊಂದು ನಿದರ್ಶನ. ಖಂಡಿತ. ಅವನು ಯಾವುದೇ ಪರಿಹಾರ ಕಾಣದೆ ಹತಾಶೆಯಿಂದ ಹಿಂದಿರುಗುತ್ತಾನೆ. ಆದರೆ ಪ್ರಕೃತಿ ಕೇವಲ ಕ್ರೂರವಾಗಿರುವುದಿಲ್ಲ, ಅದು ಆಕಸ್ಮಿಕವಾಗಿ ಉತ್ತರಗಳನ್ನು ಕೂಡ ನೀಡುತ್ತದೆ ಅಲ್ವಾ? ಹೌದು, ಅದೇ ಪ್ರಕೃತಿಯ ಸೋಜಿಗ. ಅವನು ನಿರಾಸೆಯಿಂದ ಗುಡ್ಡಗಾಡು ಪ್ರದೇಶದಲ್ಲಿ ಸಾಗುತ್ತಿದ್ದಾಗ ತನ್ನ ದಣಿದ ಕುದುರೆಗೆ ಸ್ವಲ್ಪ ವಿಶ್ರಾಂತಿ ನೀಡಲು ಕೆಳಗಿಳಿಯುತ್ತಾನೆ. ಆಗ ಕುದುರೆಯ ಲಾಳವು ನೆಲದಲ್ಲಿದ್ದ ಒಂದು ಹೊಳೆಯುವ ಕಲ್ಲಿಗೆ ತಾಗಿ ಆ ವಿಪರೀತ ಚಳಿಯಲ್ಲೂ ಆ ಗಡ್ಡೆಗಟ್ಟುವ ವಾತಾವರಣದಲ್ಲೂ ಒಂದು ಕಿಡಿ ಹಾರುತ್ತದೆ. ಆ ಕಿಡಿಯ ಹಿಂದೆ ಒಂದು ಅದ್ಭುತವಾದ ವಿಜ್ಞಾನವಿದೆ ನೋಡಿ. ಇದು ಕೇವಲ ಅದೃಷ್ಟವಲ್ಲ. ಹೌದಾ? ಹೌದು. ಕುದುರೆಯ ಲಾಳವು ಕಬ್ಬಿಣದಿಂದ ಮಾಡಲ್ಪಟ್ಟಿರುತ್ತದೆ. ಆ ಹೊಳೆಯುವ ಕಲ್ಲು ಬಹುಶಃ ಐರನ್ ಸಲ್ಫೈಡ್ ಅಂದ್ರೆ ಪೈರೈಟ್ ಖನಿಜ ಆಗಿರಬಹುದು. ಪೈರೈಟ್ ಕಲ್ಲು. ಕಠಿಣವಾದ ಕಬ್ಬಿಣ ಆ ಖನಿಜದ ಮೇಲೆ ಉಜ್ಜಿದಾಗ ಘರ್ಷಣೆಯಿಂದಾಗಿ ಅತಿ ಸಣ್ಣ ಕಣಗಳು ಕತ್ತರಿಸಿ ಹೊರಬರ್ತವೆ. ಆ ಘರ್ಷಣೆಯ ಶಾಖಕ್ಕೆ ಆ ಕಣಗಳು ಗಾಳಿಯಲ್ಲಿರುವ ಆಮ್ಲಜನಕದೊಂದಿಗೆ ಪ್ರತಿಕ್ರಿಯಿಸಿ ತಕ್ಷಣವೇ ಉರಿಯಲು ಪ್ರಾರಂಭಿಸುತ್ತವೆ. ಇದನ್ನೇ ನಾವು ಕಿಡಿ ಎನ್ನುವುದು. ಆ ಮಂಜುಗಡ್ಡೆಯ ಯುಗದಲ್ಲಿ ಒದ್ದೆಯಾದ ಕಟ್ಟಿಗೆಗಳ ನಡುವೆಯೂ ಬೆಂಕಿ ಹೊತ್ತಿಸಬಲ್ಲ ನವೀನ ತಂತ್ರಜ್ಞಾನವಿದು. ಆ ಕಿಡಿಯನ್ನು ನೋಡಿದ ಆ ಒಂದು ಕ್ಷಣ ವಿನ್ಸೋನ ಇಡೀ ಪ್ರಪಂಚ ಬದಲಾಗುತ್ತದೆ. ಐ ಆಮ್ ಜಸ್ಟ್ ಎ ಶೆಫರ್ಡ್ ಎನ್ನುತ್ತಿದ್ದ ಅವನ ಮನಸ್ಸಿನ ಬೇಲಿ ಒಡೆದು ಚೂರಾಗುತ್ತದೆ. ಹೌದು, ಅವನೊಳಗಿನ ಅನ್ವೇಷಕ ಎಚ್ಚರಗೊಳ್ಳುತ್ತಾನೆ. ಆ ಕಿಡಿಯ ಪ್ರಾಮುಖ್ಯತೆ, ಅದರ ಹಿಂದಿನ ಶಕ್ತಿ ಅವನಿಗೆ ಅರ್ಥವಾಗುತ್ತದೆ. ಅವನು ತಕ್ಷಣವೇ ಲಿಂಝಾಳ ಬಳಿಗೆ ಮರಳುತ್ತಾನೆ. ಆ ಕಲ್ಲಿನಿಂದ ಹೇಗೆ ಬೆಂಕಿ ಹೊತ್ತಿಸಬಹುದು ಎಂಬುದನ್ನು ಅವಳಿಗೆ ತೋರಿಸಿ ಅವಳ ಷರತ್ತನ್ನು ಪೂರೈಸುತ್ತಾನೆ. ಮತ್ತು ಅವಳಿಂದ ಆ 3 ಪ್ರೋಟೋವಿಸ್ಗಳನ್ನು ಪಡೆಯುತ್ತಾನೆ. ಖಂಡಿತ. ಆದರೆ ಕಥೆಯ ಅತ್ಯಂತ ರೋಚಕ ಮತ್ತು ಆಳವಾದ ತಿರುವು ಇರುವುದು ಅವನು ಆ ಕಲ್ಲಿಗೆ ನೀಡುವ ಹೆಸರಿನಲ್ಲಿ. ಅವನು ಆ ಕಲ್ಲಿಗೆ ಪೈರೇಟ್ ಎಂದು ಹೆಸರಿಡುತ್ತಾನೆ. ಈ ಹೆಸರಿನ ಆಯ್ಕೆ ಅತ್ಯಂತ ಶಕ್ತಿಶಾಲಿಯಾದದ್ದು ಅಲ್ವಾ? ಆತ ಆ ಕಲ್ಲಿಗೆ ಬೇರೆ ಯಾವುದೇ ಹೆಸರನ್ನು ನೀಡಬಹುದಿತ್ತು. ಬೆಂಕಿಯ ಕಲ್ಲು, ಜೀವದ ಕಲ್ಲು ಅಂತ ಕರೆಯಬಹುದಿತ್ತು. ಆದ್ರೆ ಪೈರೇಟ್ ಎಂದೇ ಯಾಕೆ ಕರೆದ? ಏಕೆಂದರೆ ಅದೇ ಆತನ ವಿಜಯದ ರಹಸ್ಯ. ಪೈರೇಟ್ ಎಂಬುದು ಆತನ ಯಜಮಾನ ಆತನ್ನು ಹೀಯಾಳಿಸಲು, ನಿರಂತರವಾಗಿ ಅವನನ್ನು ಮಾಕ್ ಮಾಡಲು ಬಳಸುತ್ತಿದ್ದ ಪದ. ಅರೇ, ಪ್ರತಿ ಬಾರಿಯೂ ಅವನನ್ನು ಕೀಳಾಗ ಕಾಣಲು, ಅವನ ಅಸ್ತಿತ್ವವನ್ನೇ ಪ್ರಶ್ನಿಸಲು ಯಜಮಾನ ಅದೇ ಪದವನ್ನು ಬಳಸ್ತಿದ್ದನು. ಇದು ಮಾನಸಿಕವಾಗಿ ಅತ್ಯಂತ ಉನ್ನತ ಮಟ್ಟದ ಪ್ರತಿಕಾರ. ಲೈಕ್, ಯಾವ ಪದವನ್ನು ಅವನನ್ನು ಕುಗ್ಗಿಸಲು, ಮಾನಸಿಕವಾಗಿ ಕೊಲ್ಲಲು ಬಳಸಲಾಗುತ್ತಿತ್ತೋ ಅದೇ ಪದವನ್ನು ಅವನು ತನ್ನ ಬದುಕಿನ ಅತಿದೊಡ್ಡ ಆವಿಷ್ಕಾರಕ್ಕೆ ಹೆಸರಾಗಿಡುತ್ತಾನೆ. ಹೌದು, ಅದೊಂದು ಅದ್ಭುತವಾದ ತಿರುವು. ಇದು ಕೇವಲ ಒಂದು ಕಲ್ಲಿಗೆ ಇತ್ತ ಹೆಸರಲ್ಲ. ಇದು ತನ್ನ ಮೇಲಿನ ದಬ್ಬಾಳಿಕೆಯನ್ನು ಮುರಿದು ತನ್ನ ಅಧಿಕಾರವನ್ನು ತಾನೇ ಮರಳಿ ಪಡೆದ ಸಂಕೇತ. ಯಜಮಾನನ ನಿಂದನೆಯನ್ನೇ ತನ್ನ ಅಸ್ತ್ರವನ್ನಾಗಿ ಪರಿವರ್ತಿಸಿದ ಪರಿಯಿದು. ಖಂಡಿತವಾಗಿಯೂ. ಆ 3 ಪ್ರೋಟೋವಿಸ್ಗಳೊಂದಿಗೆ ಆ ಪವಿತ್ರ ಸಮತೋಲನವನ್ನು ಮರುಸ್ಥಾಪಿಸಲು ವಿನ್ಸೋ ತನ್ನ ತಾಯಿನಾಡಿನತ್ತ ಹೆಜ್ಜೆ ಹಾಕುತ್ತಾನೆ. ಈಗ ಅವನ ತಲೆ ಮೇಲಿನ ಆ ಡಯರ್ ತೋಳದ ಮುಖ ಅವನ ಸೋಲಿನ ಸಂಕೇತವಾಗಿ ಉಳಿದಿಲ್ಲ. ಇಲ್ಲವೇ ಇಲ್ಲ.
ಅದೀಗ ಕಠಿಣ ಪರಿಸ್ಥಿತಿಯನ್ನು ಎದುರಿಸಿ ಗೆದ್ದ ಒಬ್ಬ ಅನ್ವೇಷಕನ ಕಿರೀಟದಂತೆ ಭಾಸವಾಗುತ್ತಿರಬಹುದು. ಈ ಅದ್ಭುತವಾದ ಪಯಣದ ಮಧ್ಯೆ ಆತ ತನ್ನ ಭೂಮಿಯತ್ತ ಮರಳುತ್ತಿರುವಾಗಲೇ ಕಥೆಯು ಟು ಬಿ ಕಂಟಿನ್ಯೂಡ್ ಎಂಬಲಿಗೆ ನಿಲ್ಲುತ್ತದೆ. ಓಹ್, ಕಥೆಯ ಕಾಲಘಟ್ಟ ಬದಲಾಗುತ್ತೆ. ಇಲ್ಲಿ ಕತೆ ಮತ್ತೊಂದು ಕುತೂಹಲಕಾರಿ ಘಟ್ಟ ತಲುಪುತ್ತೆ. ತಾನು ಅತ್ಯಂತ ಬಲಶಾಲಿ ಅಂತ ಮರೆಯುತ್ತಿದ್ದ ಆ ಕ್ರೂರ ಯಜಮಾನ ತೀವ್ರ ಅನಾರೋಗ್ಯಕ್ಕೆ ತುತ್ತಾಗ್ತಾನೆ. ಕಾಲನ ನಿಯಮ ಅಲ್ವಾ ಅದು? ಹೌದು. ಆ ಕಾಲದ ವೈದ್ಯರು, ಮಾಂತ್ರಿಕರು ಅಂದ್ರೆ ಶ್ಯಾಮನ್ಸ್ ಮಾಡಿದ ಎಲ್ಲಾ ಪ್ರಯತ್ನಗಳೂ ವಿಫಲವಾಗ್ತವೆ. ಅಧಿಕಾರ, ದರ್ಪ ಎಲ್ಲವೂ ರೋಗದ ಮುಂದೆ ಹೇಗೆ ಮಂಡಿಯುರುತ್ತವೆ ಅನ್ನೋದನ್ನ ಇದು ತೋರಿಸುತ್ತೆ. ಅಪಾರ ಸಂಪತ್ತಿದ್ರೂ ಆತನ ಪ್ರಾಣ ಉಳಿಸಲು ಸಾಧ್ಯವಾಗ್ತಿಲ್ಲ. ನಿಜ. ನಿಧಾನವಾಗಿ ಸಾವಿನಂಚಿಗೆ ಸರಿತಿರುವ ಯಜಮಾನ ತನ್ನೆಲ್ಲ ಕೆಲಸಗಾರರನ್ನ ಸಾವಿನ ಹಾಸಿಗೆಯ ಬಳಿ ಕರೀತಾನೆ. ಅಲ್ಲಿರುವ ಪ್ರೈರೋಕುಲದ ಮಾಂತ್ರಿಕನ ಸಮ್ಮುಖದಲ್ಲಿ ಅತ್ಯಂತ ದುರ್ಬಲ ಧ್ವನಿಯಲ್ಲಿ ವಿನ್ಝೋನನ್ನು ಮಾತ್ರ ಹತ್ತಿರ ಕರೀತಾನೆ. ಆ ಕ್ಷಣದಲ್ಲಿ ಅವನಲ್ಲಿ ಆಗುವ ಬದಲಾವಣೆ ಬಹಳ ಮುಖ್ಯವಾದದ್ದು. ಹೌದು. ಇಲ್ಲಿ ಬರುವ ವಾಕ್ಯವನ್ನ ನಾವು ಕಡ್ಡಾಯವಾಗಿ ಗಮನಿಸಲೇಬೇಕು. ಹಿ ಸಾಟ್ ಪೆನೆನ್ಸ್. ಇದು ಇಡೀ ಕಥೆಯ ಭಾವನಾತ್ಮಕ ಕೇಂದ್ರಬಿಂದು. ಸಾವಿನಂಚಿನಲ್ಲಿ ಮನುಷ್ಯನ ಅಹಂಕಾರ ಹೇಗೆ ಕರುಗುತ್ತೆ, ಪಾಪದ ಅರಿವು ಹೇಗೆ ಕಾಡುತ್ತೆ ಅನ್ನೋದಕ್ಕೆ ಇದೊಂದು ನಿಖರವಾದ ನಿದರ್ಶನ. ಆದ್ರೆ ಇಲ್ಲಿ ನನ್ನ ಪ್ರಶ್ನೆ ಏನಂದ್ರೆ, ಆತ ತನ್ನ ಸಂಪೂರ್ಣ ಹಿಂಡಿನ ಹಕ್ಕನ್ನ ತಾನು ನಿರ್ದಾಕ್ಷಿಣ್ಯವಾಗಿ ಬಹಿಷ್ಕರಿಸಿದ್ದ ಅದೇ ಯುವಕನಿಗೆ, ವಿನ್ಝೋಗೆ ಕೊಡ್ತಾನೆ. ಬೇರೆ ನಿಷ್ಠಾವಂತ ಕೆಲಸಗಾರರಿಗೆ ಕೊಡ್ಬೋದಿತ್ತಲ್ವಾ, ವಿನ್ಝೋಗೆ ಮಾತ್ರ ಯಾಕೆ ಕೊಟ್ಟ? ಇದು ಪಶ್ಚಾತ್ತಾಪದ ಪರಾಕಾಷ್ಠೆ. ವಿನ್ಝೋ ಆತನ ಅತಿ ದೊಡ್ಡ ಅನ್ಯಾಯದ ಸಂಕೇತ. ತನ್ನ ಕರ್ಮದ ಭಾರವನ್ನ ಇಳಿಸಿಕೊಳ್ಳಲು ತಾನು ಅನ್ಯಾಯ ಮಾಡಿದ ವ್ಯಕ್ತಿಗೆ ಎಲ್ಲವನ್ನೂ ಒಪ್ಪಿಸುವುದು ಆತನ ಅಂತಿಮ ಪ್ರಯತ್ನ. ಬೇರೆಯವರಿಗೆ ಕೊಟ್ಟಿದ್ರೆ ಅದು ಕೇವಲ ಆಸ್ತಿಯ ಹಸ್ತಾಂತರ ಆಗ್ತಿತ್ತು. ಆದ್ರೆ ವಿನ್ಝೋಗೆ ಕೊಡುವುದರಿಂದ ಮಾತ್ರ ಆತನಿಗೆ ಪ್ರಾಯಶ್ಚಿತ್ತ ಸಿಗಲು ಸಾಧ್ಯವಿತ್ತು. ಓ, ಅರ್ಥವಾಯ್ತು. ಆದ್ರೆ ಇಲ್ಲಿ ವಿನ್ಝೋನ ಪ್ರತಿಕ್ರಿಯೆ ಆಶ್ಚರ್ಯ ತರುತ್ತೆ. ಆ ಯಜಮಾನನ ಮುಖದಲ್ಲಿನ ಆ ಭಯಾನಕ ಶೂನ್ಯ ಭಾವನೆ, ಅಂದ್ರೆ ಆ ಹ್ಯಾರೋಯಿಂಗ್ ಹಾಲೋ ಲುಕ್ ಅನ್ನ ನೋಡಲಾಗದೆ ವಿನ್ಝೋ ಅವನನ್ನ ಅಲ್ಲಿಯೇ ಸಾಯಲು ಬಿಡೋದಿಲ್ಲ. ಬದಲಾಗಿ ಉತ್ತಮ ವೈದ್ಯರ ಬಳಿ ಕರೆದೊಯ್ಯಲು ನಿರ್ಧರಿಸ್ತಾನೆ. ವಿನ್ಝೋನ ವ್ಯಕ್ತಿತ್ವದ ದೊಡ್ಡತನ ಇದು. ಆದರೆ ಆ ನಿರ್ಧಾರವನ್ನ ಕಾರ್ಯರೂಪಕ್ಕೆ ತರೋದು ಸುಲಭ ಇರ್ಲಿಲ್ಲ. ಖಂಡಿತ. ವಿನ್ಝೋ ಮಾಡೋ ಸಿದ್ಧತೆ ನಮ್ಮನ್ನ ಬೆರಗುಗೊಳಿಸುತ್ತೆ. ಸಹಾಯಕನೊಂದಿಗೆ ಸೇರಿ ಜಾರುವ ಬಂಡಿ ಅಂದ್ರೆ ಸ್ಲೆಡ್ಜ್ ಅನ್ನ ಸಿದ್ಧಪಡಿಸ್ತಾನೆ. ವಿಪರೀತ ಚಳಿಯಿಂದ ರಕ್ಷಿಸಲು ಅದರಲ್ಲಿ ತಾಪಮಾನ ನಿಯಂತ್ರಿತ ವ್ಯವಸ್ಥೆ ಮಾಡ್ತಾನೆ. ಆ ಕಾಲದಲ್ಲಿ ಅಂತಹ ತಂತ್ರಜ್ಞಾನ ಬಳಸುವುದು ನಿಜಕ್ಕೂ ಅದ್ಭುತ. ಲಭ್ಯವಿರುವ ನೈಸರ್ಗಿಕ ವಸ್ತುಗಳನ್ನೇ ಬಳಸಿ ಉಷ್ಣತೆಯನ್ನ ಹಿಡಿದಿಟ್ಟುಕೊಳ್ಳುವ ವ್ಯವಸ್ಥೆ ಮಾಡುವುದು ವಿನ್ಝೋನ ಬುದ್ಧಿಮತ್ತೆ ತೋರಿಸುತ್ತೆ. ಹೌದು. ಒಳಗೆ ಬೆಚ್ಚಗಿನ ವಾತಾವರಣ ಸೃಷ್ಟಿಸಿ ಬಂಡಿಯನ್ನ ಕುದುರೆಗೆ ಕಟ್ಟಿ ಅಜ್ಞಾತದ ಕಡೆಗೆ ಪ್ರಯಾಣ ಬೆಳೆಸ್ತಾನೆ. ದಾರಿಯುದ್ದಕ್ಕೂ ಎದುರಾಗುವ ಸವಾಲುಗಳು ಮೈನವಿರುಳಿಸುತ್ತವೆ. ಆ ಹಲ್ಲಿಯಂತಹ ಕೋರೆಹಲ್ಲುಳ್ಳ ಹುಲಿ ಅಂದ್ರೆ ಸೇಬರ್ತೂತ್ ಮತ್ತು ಭಯಾನಕ ತೋಳುಗಳಾದ ಡೈರ್ವುಲ್ಫ್ಗಳ ದಾಳಿಯ ಭೀತಿ. ಒಂದು ಕಡೆ ಪ್ರಕೃತಿಯ ವಿಕೋಪ, ಮತ್ತೊಂದು ಕಡೆ ಕಾಳುಮೃಗಗಳ ಭಯ. ಇದರ ನಡುವೆ ಆ ಯಜಮಾನನನ್ನ ರಕ್ಷಿಸುತ್ತಾ ಸಾಗುವ ಈ ಸಾಹಸ ಅತಿಮಾನುಷವಾದದ್ದು. ಹೌದು. ಪ್ರಯಾಣದುದ್ದಕ್ಕೂ ಯಜಮಾನನ ಆರೋಗ್ಯ ಹದಗೆಡುತ್ತಲೇ ಇರುತ್ತೆ. ಅವನಿಗೆ ಊಟ ಮಾಡಿಸುವಾಗೆಲ್ಲ ಆತ ಪಿಸುಗುಟ್ಟುವ ಮಾತು, ಲೀವ್ ಮಿ ಹಿಯರ್ ಅಂಡ್ ಗೋ ಬ್ಯಾಕ್. ನೋಡಿ, ಆ ಮಾತುಗಳ ಹಿಂದಿನ ಮನೋಭಾವ ಗಮನಿಸಿ. ಹಿಂದೆ ವಿನ್ಝೋನನ್ನ ಕರುಣೆಯಿಲ್ಲದೆ ಹೊರಹಾಕಿದ್ದ ಅದೇ ಯಜಮಾನ ಈಗ ಪ್ರಕೃತಿಯ ಮುಂದೆ ಸೋತು ಶರಣಾಗಿದ್ದಾನೆ. ನನ್ನನ್ನ ಬಿಟ್ಟುಬಿಡು ಅಂತ ಬೇಡಿಕೊಳ್ತಿದ್ದಾನೆ. ಇಲ್ಲಿ ಒಂದು ದೊಡ್ಡ ನೈತಿಕ ಪ್ರಶ್ನೆ ಬರುತ್ತೆ. ಯಜಮಾನನೇ ನನ್ನನ್ನ ಬಿಟ್ಟುಬಿಡು ಅಂತ ಬೇಡಿಕೊಳ್ಳುತ್ತಿದ್ರೂ ವಿನ್ಝೋ ಅವನನ್ನ ಊರಿನಿಂದ ಊರಿಗೆ ಎಳೆದುಕೊಂಡು ಹೋಗುವ ಹಿಂದಿನ ಮಾನಸಿಕತೆಯೇನು? ಇದು ಕರ್ತವ್ಯ ಪ್ರಜ್ಞೆಯೋ ಅಥವಾ ಅಚಲವಾದ ಮಾನವೀಯತೆಯೋ? ಸೇಡು ತೀರಿಸಿಕೊಳ್ಳುವ ಅವಕಾಶ ಅವನು ಮುಂದಿತ್ತಲ್ವಾ? ಇದು ಖಂಡಿತವಾಗಿಯೂ ಮನುಷ್ಯತ್ವದ ಅತ್ಯುನ್ನತ ಹಂತ. ಸೇಡು ತೀರಿಸಿಕೊಳ್ಳಲು ಇದಕ್ಕಿಂತ ಒಳ್ಳೆಯ ಅವಕಾಶ ಇರಲಿಲ್ಲ. ಆದ್ರೆ ಯಜಮಾನನ ಕ್ರೌರ್ಯ ವಿನ್ಝೋನೊಳಗಿನ ಮನುಷ್ಯತ್ವವನ್ನ ಕೊಲ್ಲಲು ವಿಫಲವಾಗಿದೆ ಅನ್ನೋದನ್ನೇ ಇದು ಸಾಬೀತುಪಡಿಸುತ್ತೆ. ಹೌದು. ಹೀಗೆ ನಿರಾಸೆಯಿಂದ ಊರೂರು ಅಲೆಯುವಾಗ ಕೊನೆಗೂ ಸ್ಥಳೀಯನೊಬ್ಬನ ಸಹಾಯದಿಂದ ಒಂದು ಚಿಕಿತ್ಸಾಲಯದ ಬಾಗಿಲು ತಲುಪ್ತಾರೆ. ವಿನ್ಝೋ ಬಾಗಿಲು ತಟ್ಟಿದಾಗ ಬಾಗಿಲು ತೆರೆದ ವ್ಯಕ್ತಿಯನ್ನ ನೋಡಿ ಆಶ್ಚರ್ಯಚಕಿತನಾಗ್ತಾನೆ. ಅದೊಂದು ರೋಚಕ ಕ್ಷಣ. ಅಲ್ಲಿ ಬಾಗಿಲು ತೆರೆದು ನಿಂತಿರುವುದು ಬೇರಾರೂ ಅಲ್ಲ, ಅದೇ ನಿಗೂಢ ಸುಂದರಿ ಲಿಂಝಾ. ಇದು ವಿಧಿಯ ಎಂತಹ ಅದ್ಭುತ ಆಟ ಅಲ್ವಾ? ಆಕೆ ಅವನನ್ನ ಸಂತೋಷದಿಂದ ಸ್ವಾಗತಿಸ್ತಾಳೆ. ಇಬ್ಬರೂ ಸೇರಿ ಯಜಮಾನನನ್ನ ಒಳಗೆ ಕರೆದೊಯ್ದು ಮಲಗಿಸ್ತಾರೆ.
ಲಿನ್ಜಾ ಸಂಪೂರ್ಣ ತಪಾಸಣೆ ನಡೆಸಿ ಆತ ಗುಣಮುಖನಾಗ್ತಾನೆ ಅಂತ ಶಾಂತವಾಗಿ ಭರವಸೆ ಕೊಡ್ತಾಳೆ, ಮತ್ತೆ ವಿನ್ಸೋ ಉಳಿದುಕೊಳ್ಳಲು ವ್ಯವಸ್ಥೆ ಮಾಡ್ತಾಳೆ. ಜೀವನದ ಚಕ್ರ ಹೇಗೆ ಪೂರ್ಣಗೊಳ್ಳುತ್ತೆ ಅನ್ನೋದಕ್ಕೆ ಇದೊಂದು ಉತ್ತಮ ಉದಾಹರಣೆ. ಕಷ್ಟಕಾಲದಲ್ಲಿ ವಿನ್ಸೋಗೆ ಸಹಾಯ ಮಾಡಿದ್ದವಳೇ ಈಗ ಅವನ ಯಜಮಾನನ ಪ್ರಾಣ ಉಳಿಸಲು ಬಂದಿರುವುದು ವಿಧಿಯ ಅದ್ಭುತ ಆಟ. ಎಷ್ಟು ಸಂಕೀರ್ಣ ಅಲ್ವಾ? ಇನ್ನು ಕಥೆ ಮುಂದೆ ಹೋದಂತೆ ಲಿನ್ಜಾಳ ಚಿಕಿತ್ಸೆಯಿಂದ ಮಾಲೀಕನ ದೇಹ ನಿಧಾನವಾಗಿ ಸ್ಪಂದಿಸಲು ಶುರುವಾಡುತ್ತೆ. ಒಂದು ದಿನ ಅವನು ಎದ್ದು ಕುಳಿತು ತನ್ನನ್ನು ಕಾಪಾಡಿದ ವಿನ್ಸೋನ ಕೈಗಳನ್ನು ಗಟ್ಟಿಯಾಗಿ ಹಿಡಿದುಕೊಳ್ತಾನೆ. ಹೌದು, ಅವನ ಕಣ್ಣುಗಳಲ್ಲಿ ತುಂಬಾ ಪಶ್ಚಾತ್ತಾಪ ಇರುತ್ತೆ. ಆಗ ಅವನು ಕೇಳುವ ಮಾತುಗಳು ಹೀಗಿವೆ: ಐ ವಾಸ್ ಸೋ ಕ್ರೂಯಲ್ ಟು ಯು, ವೈ ಡಿಡ್ ಯು ರಿಸ್ಕ್ ಯರ್ ಲೈಫ್ ಟು ಸೇವ್ ಮೈನ್ ವೆನ್ ಯು ಕುಡ್ ಹ್ಯಾವ್ ಲೆಫ್ಟ್ ಮೀ ಡೈ ಆಫ್ಟರ್ ಯು ಗಾಟ್ ದ ಫುಲ್ ರೈಟ್ ಆಫ್ ಮೈ ಹರ್ಡ್. ಆ ಪ್ರಶ್ನೆ ಕೇಳುವಾಗ ಮಾಲೀಕನ ಅಹಂಕಾರನೆಲ್ಲ ಕರಗಿ ಹೋಗಿದೆ ಅಂತ ನಮ್ಗೆ ಅರ್ಥವಾಗುತ್ತೆ. ಅಧಿಕಾರ ಸಾವಿನ ಮುಂದೆ ಎಷ್ಟು ಅಲ್ಪ ಅಲ್ವಾ? ಖಂಡಿತ. ಆದರೆ ಇದಕ್ಕೆ ವಿನ್ಸೋ ಕೊಡುವ ಉತ್ತರ ಇದೆಯಲ್ಲ, ಅದು ಇಡೀ ಕಥೆಯ ತಿರುವು. ಅವನು ಹೇಳ್ತಾನೆ, ಮೈ ಡೆಸ್ಪರೇಷನ್ ವಾಸಂಟ್ ಬಾರ್ನ್ ಆಫ್ ಡ್ಯೂಟಿ ಬಟ್ ಆಫ್ ದ ಟೆರಿಫೈಯಿಂಗ್ ರಿಯಲೈಸೇಷನ್ ದಟ್ ಯು ಆರ್ ದಿ ಓನ್ಲಿ ಪರ್ಸನ್ ಐ ರಿಲೈ ಇನ್ ದಿಸ್ ವರ್ಲ್ಡ್. ಅಬ್ಬಾ, ಎಂಥ ಆಳವಾದ ಮಾತು! ಆ ಹೆಪ್ಪುಗಟ್ಟಿದ ಕಾಡಿನಲ್ಲಿ ಮಾಲೀಕ ಸತ್ತಿದ್ರೆ ವಿನ್ಸೋ ಇಡೀ ಮಂದೆಗೆ ಒಡೆಯನಾಗ್ತಾ ಇದ್ದದ್ದು ನಿಜ. ಆದ್ರೆ ಆ ಮಂದೆನ ನೋಡಿಕೊಳ್ತಾ ಮಾತನಾಡಲು ಯಾರೂ ಇಲ್ಲದೆ ಅವನು ಹುಚ್ಚನಾಗುವ ಸಾಧ್ಯತೆಯೇ ಹೆಚ್ಚಿತ್ತು. ಹೌದು, ವಿನ್ಸೋನ ಈ ನೇರವಾದ ಪ್ರಾಮಾಣಿಕ ಮಾತುಗಳನ್ನು ಕೇಳಿ ಮಾಲೀಕನಿಗೆ ಕಣ್ಣೀರು ಬರುತ್ತೆ. ಆ ನಂತರದ ದಿನಗಳಲ್ಲಿ ವಾತಾವರಣ ಸಂಪೂರ್ಣವಾಗಿ ಬದಲಾಗುತ್ತೆ. ಮಾಲೀಕ ಸ್ವಲ್ಪ ಚೇತರಿಸಿಕೊಂಡ ಮೇಲೆ ವಿನ್ಸೋ, ಲಿನ್ಜಾ ಮತ್ತು ಮಾಲೀಕ ಮೂವರು ಬೆಂಕಿಯ ಸುತ್ತ ಕುಳಿತು ಊಟ ಮಾಡ್ತಾರೆ. ಈ ದೃಶ್ಯವನ್ನ ವಿನ್ಸೆಂಟ್ ಅವರು ಬಹಳ ಅದ್ಭುತವಾಗಿ ಕಟ್ಕೊಟ್ಟಿದ್ದಾರೆ. ಹೊರಗೆ ಚಳಿ, ಒಳಗೆ ಬೆಂಕಿಯ ಬೆಚ್ಚಗಿನ ವಾತಾವರಣ. ಆ ಬೆಂಕಿಯ ಬೆಳಕಿನಲ್ಲಿ ವಿನ್ಸೋ ಮತ್ತು ಲಿನ್ಜಾ ನಡುವೆ ಒಂದು ಮೌನವಾದ ಪ್ರೇಮ ಅರಳಲು ಶುರುವಾಗುತ್ತೆ. ಸಾವಿನ ಅಂಚಿನಿಂದ ಮರಳಿ ಬಂದಾಗ ಜೀವನದ ಸಣ್ಣ ಖುಷಿಗಳ ಬೆಲೆ ಅರ್ಥವಾಗುತ್ತೆ ಅನ್ನೋದಕ್ಕೆ ಇದು ಸಾಕ್ಷಿ. ಮಾಲೀಕನಂತಹ ಕಟುಕನು ಆ ಪ್ರೀತಿಯ ವಾತಾವರಣದಲ್ಲಿ ಕರಗಿ ಹೋಗ್ತಾನೆ. ಆದ್ರೆ ಮಾಲೀಕ ಸಂಪೂರ್ಣವಾಗಿ ಗುಣಮುಖನಾಗಿ ತನ್ನ ಕುಲಕ್ಕೆ ಹಿಂತಿರುಗುವ ದಿನ ಬಂದೇ ಬಿಡುತ್ತೆ. ಹೌದು, ಅವನು ಹೊರಡುವ ಮುನ್ನ ಲಿನ್ಜಾಳ ಬಳಿ ಹೋಗಿ ಅವಳ ಚಿಕಿತ್ಸೆಗೆ ಕೃತಜ್ಞತೆ ಸಲ್ಲಿಸ್ತಾನೆ. ಆಗ ಲಿನ್ಜಾ ಬಹಳ ಶಾಂತವಾಗಿ ನಗುತ್ತಾ ಒಂದು ಮಾತು ಹೇಳ್ತಾಳೆ. ಏನಂತ? ಡೋಂಟ್ ಥ್ಯಾಂಕ್ ಮೀ, ಶಿ ರಿಪ್ಲೈಡ್ ವಿತ್ ಅ ಸ್ಮೈಲ್. ದ ಕ್ರೆಡಿಟ್ ಬಿಲಾಂಗ್ಸ್ ಟು ಪೈರೈಟ್. ಓಹ್, ಈ ಮಾತು ಕೇಳಿದ ತಕ್ಷಣ ಮಾಲೀಕನಿಗೆ ಆಕಾಶವೇ ಕಳಿಸಿ ಬಿದ್ದಂತಾಗುತ್ತೆ ಅಲ್ವಾ? ಯಾಕೆಂದ್ರೆ ಪೈರೈಟ್ ಅನ್ನೋದು ಅವನು ಮಾತ್ರ ವಿನ್ಸೋನನ್ನು ಕರೆಯಲು ಬಳಸುತ್ತಿದ್ದ ಒಂದು ಅಣಕದ ಹೆಸರು ಅಂತ ಅವನು ಭಾವಿಸಿದ್ದ. ನಿಜ. ಲಿನ್ಜಾಳಿಗೆ ಈ ಹೆಸರು ಹೇಗೆ ತಿಳಿಯಿತು ಅಂತ ಅವನಿಗೆ ಆಶ್ಚರ್ಯ ಆಗುತ್ತೆ. ಆಗ ಲಿನ್ಜಾ ಆ ರಹಸ್ಯವನ್ನು ಬಿಚ್ಚಿಡ್ತಾಳೆ. ವರ್ಷಗಳ ಹಿಂದೆ ವಿನ್ಸೋ ತನಗೆ ನೀಡಿದ್ದ ಆ ಬೆಂಕಿ ಹಚ್ಚುವ ಕಲ್ಲಿಗೆ ಇಟ್ಟಿದ್ದ ಹೆಸರು ಅದು ಅಂತ ಹೇಳ್ತಾಳೆ. ಕೇವಲ ಬೆಂಕಿ ಹಚ್ಚಲು ಮಾತ್ರವಲ್ಲ, ಆ ಕಲ್ಲನ್ನು ಔಷಧಿಯಾಗಿಯೂ ಬಳಸಬಹುದು ಅಂತ ಲಿನ್ಜಾ ವಿವರಿಸ್ತಾಳೆ. ಅಂದ್ರೆ ಪೈರೈಟ್ನಲ್ಲಿ ಕಬ್ಬಿಣ ಮತ್ತು ಗಂಧಕ ಅಂದ್ರೆ ಸಲ್ಫರ್ ಅಂಶಗಳಿರುತ್ತೆ. ಕರೆಕ್ಟ್. ಗಂಧಕವನ್ನು ಪ್ರಾಚೀನ ಕಾಲದಲ್ಲಿ ಬ್ಯಾಕ್ಟೀರಿಯಾಗಳನ್ನು ಕೊಲ್ಲುವ ಔಷಧಿಯಾಗಿ ಬಳಸ್ತಾ ಇದ್ರು. ಲಿನ್ಜಾ ಅದೇ ಪೈರೈಟ್ ಕಲ್ಲನ್ನು ಪುಡಿ ಮಾಡಿ ಮಾಲೀಕನ ಸೋಂಕನ್ನು ನಿವಾರಿಸುವ ಔಷಧಿ ತಯಾರಿಸಿದ್ಲು. ಓ, ಅಂದ್ರೆ ಯಾವುದನ್ನು ಕೇವಲ 2 ಕಲ್ಲುಗಳನ್ನು ಉಜ್ಜಿ ಬೆಂಕಿ ತರಿಸುವ ವಸ್ತು ಅಂತ ಎಲ್ರೂ ಅಂದುಕೊಂಡಿದ್ರು, ಅದೇ ಕಲ್ಲಿನಿಂದ ಮಾಡಿದ ಔಷಧಿಯೇ ಆ ಮಾಲೀಕನ ಪ್ರಾಣ ಉಳಿಸಿದ್ದು. ಹೌದು. ಈ ಸತ್ಯ ತಿಳಿದಾಗ ಮಾಲೀಕನಿಗೆ ಉಂಟಾಗುವ ಪಶ್ಚಾತ್ತಾಪ ಅಷ್ಟಿಷ್ಟಲ್ಲ. ಹಿಂದೆ ವಿನ್ಸೋ ಆ ಕಲ್ಲು ತಂದಾಗ ಕುಲದ ಹಿರಿಯರ ನಡುವೆ ನಡೆದ ದೊಡ್ಡ ವಿವಾದ ಅವನಿಗೆ ನೆನಪಾಗುತ್ತೆ. ಅಂದ್ರೆ ಆ ಹಿರಿಯರು ಆ ಕಲ್ಲನ್ನು ನೋಡಿ ಮೊದಲು ಚಿನ್ನವೆಂದು ಭ್ರಮಿಸಿದ್ರು ಅಲ್ವಾ? ನಿಜ. ಆದರೆ ನಂತರ ಅದು ನಿಜವಾದ ಚಿನ್ನವಲ್ಲ ಅಂತ ತಿಳಿದಾಗ ಅದು ಬೆಲೆಯಿಲ್ಲದ ವಸ್ತು ಅಂತ ನಿರ್ಧರಿಸಿ ಅದಕ್ಕೆ ಫೂಲ್ಸ್ ಗೋಲ್ಡ್ ಅಂತ ಹಣೆಪಟ್ಟಿ ಕಟ್ಟಿದ್ರು. ಇಲ್ಲಿ ನಾವು ಪೈರೇಟ್ ಪದದ ಬಗ್ಗೆ ಒಂದು ಕುತೂಹಲಕಾರಿ ವಿಚಾರ ಗಮನಿಸಬೇಕು. ಇದು ಲ್ಯಾಟಿಗ್ ಎಂಬ ಅಳಿದುಹೋದ ಭಾಷೆಯ ಪದ. ಆ ಭಾಷೆಯಲ್ಲಿ ಅದರ ಅರ್ಥ ಪ್ರಯೋಜನವಿಲ್ಲದ್ದು ಅಂತ. ಓಹೋ, ಹಾಗಾಗಿ ವಿನ್ಸೋನ್ನು ಅಣಕಿಸಲು ಮಾಲೀಕ ಇದೇ ಪದವನ್ನು ಪದೇ ಪದೇ ಬಳಸ್ತಾ ಇದ್ದ. ಎಂತಹ ವಿಪರ್ಯಾಸ ಅಲ್ವಾ? ಯಾವುದನ್ನು ಅವನು ಪ್ರಯೋಜನವಿಲ್ಲದದ್ದು ಅಂತ ತಿಳಿದಿದ್ದಾನೋ ಅದೇ ವಸ್ತು ಇಂದು ಅವನ ಜೀವ ಉಳಿಸಿದೆ. ಇದು ಕೇವಲ ಕಲ್ಲಿನ ಕಥೆಯಲ್ಲ, ನಮ್ಮ ದೃಷ್ಟಿಕೋನದ ಕಥೆ. ಖಂಡಿತ. ಕುಲದ ಹಿರಿಯರಿಗೆ ಆ ಕಲ್ಲು ಕೇವಲ ವ್ಯಾಪಾರಕ್ಕೆ ಬಾರದ ಫೂಲ್ಸ್ ಗೋಲ್ಡ್ ಆಗಿತ್ತು. ಆದ್ರೆ ಅದರ ಗುಣ ಅರಿತಿದ್ದ ಲಿನ್ಜಾಳಿಗೆ ಅದು ಪ್ರಾಣ ಉಳಿಸುವ ಸಂಜೀವಿನಿಯಾಗಿತ್ತು. ಒಂದು ವಸ್ತುವಿನ ಬೆಲೆ ನಿರ್ಧರಿಸುವುದು ಯಾರು ಅನ್ನೋದು ಬಹಳ ಮುಖ್ಯ. ನಿಜ. ಸಮಾಜ ಯಾವುದನ್ನಾದರೂ ಪ್ರಯೋಜನವಿಲ್ಲದದ್ದು ಅಂತ ತೀರ್ಮಾನಿಸಿದ ತಕ್ಷಣ ಅದರ ನೈಜ ಮೌಲ್ಯ ನಾಶವಾಗುವುದಿಲ್ಲ.
ಮಾಲೀಕನಿಗೆ ಈಗ ಆ ಸತ್ಯದ ಅರಿವಾಗಿದೆ. ತಾನು ವಿನ್ಝೋನನ್ನು ಕೀಳಾಗಿ ಕಂಡಿದ್ದು ಎಷ್ಟು ದೊಡ್ಡ ತಪ್ಪು ಅಂತ ಅರ್ಥವಾಗಿದೆ. ಈ ಭಾರವಾದ ಮನಸ್ಸಿನೊಂದಿಗೆ ಅಂತಿಮ ವಿದಾಯದ ಸಮಯ ಬರುತ್ತೆ. ಮಾಲೀಕನು ಹೊರಡುವಾಗ ತನ್ನ ಪ್ರಾಣ ಉಳಿಸಿದ ಲಿನ್ಝಾಳ ಉಪಕಾರಕ್ಕೆ ಹೇಗೆ ಪ್ರತ್ಯುಪಕಾರ ಮಾಡ್ಲಿ ಅಂತ ಕೇಳ್ತಾನೆ. ಆಗ ಲಿನ್ಝಾ ಉತ್ತರಿಸುವ ಮಾತು ಹೀಗಿದೆ: ನಥಿಂಗ್ ಈಸ್ ನೀಡೆಡ್. ಅವಳು ಏನೂ ಬೇಡ ಅಂದ್ರೂ ಅವಳ ಮನಸ್ಸಿನಲ್ಲಿ ವಿನ್ಝೋನ ಮೇಲಿನ ಪ್ರೀತಿ ಅಡಗಿರುವುದನ್ನು ಮಾಲೀಕ ಗಮನಿಸ್ತಾನೆ. ಈಗ ಅವನು ಹಿಂದಿನ ಕ್ರೂರ ಮಾಲೀಕನಲ್ಲ. ಅವನು ವಿನ್ಝೋನತ್ತ ತಿರುಗಿ ಅವನ ಭುಜದ ಮೇಲೆ ಕೈಯಿಡ್ತಾನೆ. ಆಗ ಅವನು ವಿನ್ಝೋನನ್ನು ನೋಡ್ತಾ ಒಂದು ಪ್ರಶ್ನೆ ಕೇಳ್ತಾನೆ: ಹೂ ಟೋಲ್ಡ್ ಯು ಐ ಆಮ್ ದ ಓನ್ಲಿ ಒನ್ ಯು ಕ್ಯಾನ್ ರಿಲೈ ಆನ್ ಇನ್ ದಿಸ್ ವರ್ಲ್ಡ್? ಆಮೇಲೆ ಲಿನ್ಝಾಳ ಕಡೆ ಕೈ ತೋರಿಸ್ತಾ ಹೇಳ್ತಾನೆ, ವಿತ್ ಅ ಗರ್ಲ್ ಲೈಕ್ ಹರ್ ಬೈ ಯೋರ್ ಸೈಡ್, ವಾಟ್ ಮೋರ್ ಡು ಯು ನೀಡ್? ಅಷ್ಟು ಮಾತ್ರವಲ್ಲ, ಕೊನೆಯದಾಗಿ ಬಹಳ ಪ್ರೀತಿಯಿಂದ ಯು ಬಿಲಾಂಗ್ ಹಿಯರ್ ಅಂತ ಹೇಳ್ತಾನೆ. ವಿನ್ಝೋಗೆ ಅವನ ನಿಜವಾದ ಸ್ವಾತಂತ್ರ್ಯವನ್ನು ಹುಡುಕಿಕೊಳ್ಳಲು ಆ ಮಾಲೀಕನೇ ದಾರಿ ಮಾಡಿಕೊಡ್ತಾನೆ. ಕೇವಲ ಕೃತಜ್ಞತೆ ಹೇಳಿ ಸುಮ್ನಾಗೋದಿಲ್ಲ ಅವನು. ಒಂದು ದೊಡ್ಡ ಭರವಸೆಯನ್ನು ಕೂಡ ನೀಡ್ತಾನೆ. ಆ ಭರವಸೆಯ ವಾಕ್ಯವನ್ನು ನಾವು ಗಮನಿಸಲೇಬೇಕು. ಹಿ ಪ್ರಾಮಿಸ್ ಟು ಸೆಂಡ್ ದಿ ಆಸೆಟ್ಸ್ ಮೆಂಟ್ ಫಾರ್ ಮೀ ಒನ್ಸ್ ಹಿ ರೀಚ್ ದ ಕ್ಲಾನ್. ತನ್ನ ಕುಲವನ್ನು ತಲುಪಿದ ತಕ್ಷಣ ಆಸ್ತಿ ಕಳುಹಿಸಿಕೊಡುವುದಾಗಿ ಮಾತು ಬೀಡ್ತಾನೆ. ಆ ಭರವಸೆಯ ನಂತರ ಮಾಲೀಕ ಕುದುರೆ ಏರಿ ಮಂಜಿನಲ್ಲಿ ಮರೆಯಾಗ್ತಾನೆ. ವಿನ್ಸೆಂಟ್ ಅವರ ಬರವಣಿಗೆಯಲ್ಲಿ ಆ ಕೋಣೆಯ ದೃಶ್ಯ ಅದ್ಭುತವಾಗಿ ಮೂಡಿಬಂದಿದೆ ಅಲ್ವಾ? ಆಸ್ ಐ ಸ್ಟೂಡ್ ಇನ್ ದ ಡೋರ್ವೇ ವಾಚಿಂಗ್ ಮಾಸ್ಟರ್ ಡಿಸಪಿಯರಿಂಗ್ ಬಿಹೈಂಡ್ ದ ಮಿಸ್ಟ್, ಫ್ರಮ್ ಬಿಹೈಂಡ್ ಲಿನ್ಝಾಸ್ ಆರ್ಮ್ಸ್ ರ್ಯಾಪ್ಡ್ ಅರೌಂಡ್ ಮೀ ಇನ್ ಅ ಸಾಫ್ಟ್ ಎಂಬ್ರೇಸ್. ಆಹಾ, ಎಂಥ ಸುಂದರ ದೃಶ್ಯ! ಇದೊಂದು ಕ್ರೌರ್ಯದಿಂದ ಕರುಣೆಯೆಡೆಗೆ ಸಾಗಿದ ಪಯಣ. ಪ್ರಯೋಜನವಿಲ್ಲದ ಕಲ್ಲೊಂದು ಜೀವ ಉಳಿಸುವ ಔಷಧಿಯಾಗಿ ಬದಲಾದ ಪಯಣ. ನಿಜ. ಈ ಕಥೆಯು ನಮ್ಮೆಲ್ಲರ ಮನಸ್ಸಿನಲ್ಲಿ ಒಂದು ಆಳವಾದ ಪ್ರಶ್ನೆಯನ್ನು ಹುಟ್ಟುಹಾಕುತ್ತೆ. ನಮ್ಮ ಸಮಾಜ ಅಥವಾ ಹಿರಿಯರು ಯಾವುದನ್ನಾದರೂ ಪ್ರಯೋಜನವಿಲ್ಲದ್ದು ಅಂತ ತೀರ್ಮಾನಿಸಿದ ತಕ್ಷಣ ಅದರ ನೈಜ ಮೌಲ್ಯ ನಾಶವಾಗುತ್ತಾ? ಖಂಡಿತ ಇಲ್ಲ. ಒಂದು ವಸ್ತುವಿನ ಅಥವಾ ವ್ಯಕ್ತಿಯ ನಿಜವಾದ ಸಾಮರ್ಥ್ಯ ಅದನ್ನು ಬಳಸೋವರ ದೃಷ್ಟಿಕೋನ ಮತ್ತು ಜ್ಞಾನದ ಮೇಲೆ ನಿಂತಿರುತ್ತೆ ಅಲ್ವಾ? ಹೌದು, ಸಮಾಜ ನೀಡುವ ಅಳಕದ ಹೆಸರುಗಳ ಮೇಲಲ್ಲ. ಇದು ಪ್ರತಿಯೊಬ್ಬರೂ ಆಳವಾಗಿ ಯೋಚಿಸಬೇಕಾದ ವಿಚಾರ. ಈ ಪ್ರಚೋದನಾತ್ಮಕ ಚಿಂತನೆಯನ್ನು ನಿಮಗೆ ಬಿಡುತ್ತಾ ಇಂದಿನ ನಮ್ಮ ಈ ಆಳವಾದ ವಿಶ್ಲೇಷಣೆಯನ್ನು ಇಲ್ಲಿಗೆ ಮುಕ್ತಾಯಗೊಳಿಸುತ್ತಿದ್ದೇವೆ.